ರೋಡ್ ಇರೋದಕ್ಕೆ ನಾವು ಸೈಡ್ ತಗೊಂಡು ಇಲ್ಲ ನಾವು ತಗೊಳ್ತಾ ಇರಲಿಲ್ಲ. ಅರ್ಕಾಸು ಉಳಿಸಿ ಏನೋ ಒಂದು ಜಾಗ ಬೇಕು ಮನೆ ಕಟ್ಕೊಳ್ಳೋಣ ಅಂತ ನಾವು ತಗೊಂಡ್ವಿ. ಮನೆ ಕಟ್ಟಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಯ್ತು, ಸಾಲ ತೀರ್ಸೋದೇ ಆಯ್ತು. 3 ಮಕ್ಕಳು ಮದುವೆ ಮಾಡ್ದೋ. ಅವಾಗ ಎಲ್ಲಿ ಕಟ್ಟಕ್ಕಾಗುತ್ತೆ? ಅವಾಗ ಯಾರು ಹೇಳಿದ್ರು ಮನೆ ಕಟ್ಕೊಳ್ಳಿ, ನಮ್ಮತ್ರ ದುಡ್ಡಿಲ್ಲ. ಹೊಟ್ಟೆ ಉರಿತು. ಎಷ್ಟೋ ಸಲ ಕಣ್ಣೀರು ಹಾಕೊಂಡು ಹೋಗ್ಬಿಟ್ಟಿದ್ದೀನಿ ನಾನು. ಎಷ್ಟೋ ಸಲ ಕಣ್ಣೀರು ಹಾಕ್ಬಿಟ್ಟಿದ್ದೀನಿ. ನಿದ್ದೆ ಮಾಡಿಲ್ಲ, ರಾತ್ರಿ ಹೊತ್ತೆಲ್ಲ ಹತ್ಕೊಂಡು ಕೊಡ್ತಿದ್ದೀನಿ. ಕಾಂಪೌಂಡ್ ಎಲ್ಲ ಹಾಕಿತ್ತು ಮುಂಚೆ, ಅದನ್ನೆಲ್ಲ ಬಂದು ಹೊಡೆದಾಕಿ ಎಲ್ಲ ಹಾಳು ಮಾಡಿದ್ದಾರೆ. ಆಮೇಲೆ ರೋಡ್ ಇತ್ತು, 30 ಅಡಿ ರೋಡ್ ಇತ್ತು. ಬಿಡಿ ಅಂದ್ರೆ ಅವ್ರು ನಿಮ್ಗೆ ಏನ್ ಹೇಳ್ತಾರೆ? ನಿಮ್ಮ ಅಪ್ಪನ ಏನಾಯ್ತಾ ಇಲ್ಲಿ, ನೀನು ಕೊಟ್ಟನೆ ಅವನು, ನಿಂದೇನಾಯ್ತಾ ಇಲ್ಲಿ, ನಾವು ಇದೇ ಊದನೋ, ನೀನು ಕೊಟ್ಟನೆ ಅವನ ಬಳಿ ಮಗ, ಅವ್ನು ತಪ್ಪ ಅಂತ ಅವ್ನು ಕೊಟ್ಟವನು ಎಲ್ಲ ಹೋಗವ್ರೆ. ಬಟ್ 20 ವರ್ಷ ಆಯ್ತು ರೋಡ್ ಇತ್ತು, ಈಗ ನಾನೇ ಮಾಡಲಿ ಅಂತ ಅವನಂತಾನೆ. 3 ವರ್ಷ ಅವ್ರ ಪಕ್ಕದ ಬಂದು ನಾನೇ ಮಾಡಲಿ, ನೀನು ಮನೆ ಕಟ್ಕೋಬೇಕಾಯ್ತು, ರೆವಿನ್ಯೂ ಸೈಟ್ ಮನೆ ಕಟ್ಕೋಬೇಕು ಅವನಂತಾನೆ. ಸ್ನೇಹಿತರೆ, ಇವಾಗ ನಾನು ಯಾರೆಲ್ಲ ಸೈಟ್ನ ತೊಗೊಂಡಿರೋರು ಅಂದರೆ ತೊಗೊಂಡಿದ್ರು, ಸೊ ಅವರನ್ನ ಮಾತಾಡ್ಸೋ ಪ್ರಯತ್ನ ಮಾಡ್ತೀನಿ. ಯಾವಾಗ ತೊಗೊಂಡಿದ್ರು ಮತ್ತು ಅವಾಗ ರೋಡ್ ಇತ್ತಾ ಇಲ್ವಾ ಎಲ್ಲವನ್ನು ತಿಳ್ಕೊಳ್ಳೋಣ. ಅಮ್ಮ ನಮಸ್ತೆ. ನಮಸ್ತೆ ಸರ್. ಆ್ಯಕ್ಚುಲಿ ನೀವು ಎಷ್ಟನೇ ವರ್ಷದಲ್ಲಿ ಸೈಟ್ ತೊಗೊಂಡಿದ್ದು? ನಾವು 2012 ತೊಗೊಂಡಿದ್ದು. 12. ಅವಾಗೆಲ್ಲ ರೋಡ್ ಇತ್ತಾ? ಇದು ರೋಡ್ ಇತ್ತು. ರೋಡ್ ಇದೆ ಅಂತಲೇ ಹೇಳಿ ಸೈಟ್ ಮಾಡಿ ರೋಡ್ ಇರೋದಕ್ಕೆ ನಾವು ಸೈಟ್ ತೊಗೊಂಡಿದ್ದು, ಇಲ್ಲ ನಾವು ತಗೊಳ್ತಾ ಇರಲಿಲ್ಲ. ಓಕೆ, 2012ರಲ್ಲಿ. ಅಂದರೆ ಯಾಕೆಂದರೆ ಒಬ್ಬ ಮನುಷ್ಯ ಬೆಂಗಳೂರಿನ ಸೈಟ್ ತೊಗೋಬೇಕು ಅಂತ ತುಂಬ ಕಷ್ಟಪಟ್ಟು ಸೈಟ್ ತೊಗೋತಾರೆ. ಏನು ಎಷ್ಟು ಕೊಡ್ತು ಅಂದರೆ ಎಷ್ಟು ಅನ್ನೋದಕ್ಕಿಂತ ಹೆಚ್ಚಾಗಿ ಏನು ಮಾಡ್ತಾ ಇದ್ದಾರೆ ಕೆಲಸ? ಹಾಲು ವ್ಯಾಪಾರ ಮಾಡ್ತೀವಿ, ರೋಡಲ್ಲಿ ಕುತ್ಕೊಂಡು ಹಾಲು ವ್ಯಾಪಾರ, ನಂದಿನಿ ಹಾಲು ವ್ಯಾಪಾರ ಮಾಡ್ತೀವಿ. ನಮ್ಮ ಯಜಮಾನ್ರು ಮನೆಗೆ ತೊಗೊಂಡೋಗಿ 1 ರೂಪಾಯಿಗೋಸ್ಕರ 1 ಲೀಟ್ರ್ ಹಾಲು ಹಾಕ್ಬಿಟ್ಟು ಬರ್ತಾರೆ. ಅಷ್ಟೇ ನಮ್ಮದು ಜೀವನ. ನಾವು ಅರ್ಕಾಸು ಉಳಿಸಿ ಏನೋ ಒಂದು ಜಾಗ ಬೇಕು ಮನೆ ಕಟ್ಕೊಳ್ಳೋಣ ಅಂತ ನಾವು ತಗೊಂಡ್ವಿ. ಮನೆ ಕಟ್ಟೋಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಯಿತು, ಸಾಲ ತೀರ್ಸೋದೇ ಆಯಿತು. ಒಡವೆನೂ ಇಲ್ಲ ಸರ್. ಇದು ಉಮ್ಮಗಳು ಚೈನ್ ಹಾಕೊಂಡಿದ್ದೀನಿ ನಾನು. ಅವ್ರು 3 ಮಕ್ಕಳು ಮದುವೆ ಮಾಡ್ದೋ. ಅವಾಗ ಎಲ್ಲಿ ಕಟ್ಟಕ್ಕಾಗುತ್ತೆ? ಅವಾಗ ಯಾರು ಹೇಳಿದ್ರು ಮನೆ ಕಟ್ಕೊಳ್ಳಿ, ನಮ್ಮ ಹತ್ರ ದುಡ್ಡಿಲ್ಲ. ಈಗ ರೆವಿನ್ಯೂ ಸೈಟ್ ಜಾಸ್ತಿ ದಿನ ಬಿಡಬೇಡಿ, ಮನೆ ಕಟ್ಟಿ ಅಂತ ಹೇಳಿದ್ರು. ನಮ್ಮ ಹತ್ರ ದುಡ್ಡಿಲ್ಲ, ಸ್ವಲ್ಪ ಸಾಲ ತೀರಿಸಿ ಮಾಡ್ಕೊಳ್ಳೋಣ ಅಂತ ಮಾಡಿದ್ವಿ. ಅದು ಆಗಲಿಲ್ಲ. ಅಷ್ಟರಲ್ಲಿ 3 ವರ್ಷದಿಂದ ಇದೇ ಪ್ರಾಬ್ಲಮ್. ಎಷ್ಟು ನೋವಾಗ್ತಿದೆ ಈಗ ನಿಮಗೆ? ಈಗ ನೀವು ಕಷ್ಟಪಟ್ಟು ಒಂದು ಮನೆ ಕಟ್ಟಬೇಕು, ಬೆಂಗಳೂರಲ್ಲಿ ಸ್ವಂತದೊಂದು ಜಾಗ ಮಾಡ್ಕೋಬೇಕು ಅಂತ ತುಂಬ ಕಷ್ಟಪಟ್ಟು ಸೈಟ್ ತೊಗೊಂಡಿರ್ತೀರಿ. ಸೊ ಇವಾಗ ಈ ರೀತಿ ಏಕಾಏಕಿ ಮಾಡಿದಾಗ ಸೊ ನಿಮ್ಗೆ ಏನು ಅನಿಸ್ತು? ಎಷ್ಟು ಹೊಟ್ಟೆ ಉರಿತು. ಎಷ್ಟೋ ಸಲ ಕಣ್ಣೀರು ಹಾಕೊಂಡು ಹೋಗ್ಬಿಟ್ಟಿದ್ದೀನಿ ನಾನು. ಎಷ್ಟೋ ಸಲ ಕಣ್ಣೀರು ಹಾಕ್ಬಿಟ್ಟಿದ್ದೀನಿ. ನಿದ್ದೆ ಮಾಡಿಲ್ಲ, ರಾತ್ರಿ ಹೊತ್ತೆಲ್ಲ ಹತ್ಕೊಂಡು ಕೂತಿದ್ದೀನಿ. ಅಮ್ಮ ನಮಸ್ತೆ. ನೀವು ಯಾವಾಗ ಸೈಟ್ ತೊಗೊಂಡಿದ್ದು? ನಾವು 4 ವರ್ಷ ಆಯ್ತು ಸರ್ ತಗೊಂಡು. ನೀವು 4 ವರ್ಷ ಆಯಿತು ಸರ್. ಅಂದರೆ ನೀವು ಏನು ಕೆಲಸ ಮಾಡ್ತಾ ಇದ್ರಿ? ಏನೂ ಇಲ್ಲ ಸರ್. ನಮ್ಮ ಮಗ ಅವರು ಬೇರೆ ಇದ್ದಾರೆ. ನಾವಿಬ್ಬರು ನಮ್ಮ ಯಜಮಾನ್ರು ಪೋಸ್ಟ್ ಆಫೀಸಲ್ಲಿದ್ದರು, ರಿಟೈರ್ಡ್ ಆಗಿದ್ದಾರೆ ಸರ್. ಆ ಪೆನ್ಷನಲ್ಲೇ ಜೀವನ ಮಾಡ್ತಾ ಇದ್ದೀವಿ ಸರ್. ಈಗ ಇಲ್ಲಿ ಮನೆ ಕಟ್ಕೊಂಡಿದ್ದೀರಾ? ಹೌದು ಸರ್. ಇಲ್ಲಿ ಮನೆ ಕಟ್ಕೊಂಡಿದ್ದೀರಾ? ಹ್ಞೂ ಸರ್, ಕಟ್ಕೊಂಡಿದ್ದೀವಿ ಸರ್. ಓಕೆ, ನೋಡಿ ಸ್ನೇಹಿತರೆ, ಆ್ಯಕ್ಚುಲಿ ರೆವಿನ್ಯೂ ಸೈಟಲ್ಲಿ ಇಲ್ಲಿ ಇನ್ನೂ ವ್ಯವಸ್ಥೆ ಅಷ್ಟಿಲ್ಲ. ನೀರಿನ ವ್ಯವಸ್ಥೆ ಆಗ್ಬೋದು, ಕರೆಂಟ್ ವ್ಯವಸ್ಥೆ ಅಷ್ಟು ತುಂಬ ಅನುಕೂಲ ಇಲ್ಲ. ಬಟ್ ಆದರೂ ಕಷ್ಟಪಟ್ಟು ತನ್ನ ಜಾಗದಲ್ಲಿ ನಾವು ವಾಸ ಮಾಡೋಣ ಅಂತ ಕಷ್ಟಪಟ್ಟು ಮನೆ ಕಟ್ಕೊಂಡಿದ್ದಾರೆ. ಸೊ ಈಗ ಮನೆ ಕಟ್ಕೊಂಡಾಗ ಈ ಮೊದಲೆಲ್ಲ ಇದೇ ರೋಡಲ್ಲಿ ಓಡಾಡ್ತಾ ಇದ್ದಾರೆ. ಇದೇ ರೋಡೇ ಸರ್ ಇದ್ದಿದ್ದು. ರೋಡ್ ಇದ್ಮೇಲೆ ಯಾವಾಗ ಬಂದು ಕ್ಲೋಸ್ ಮಾಡಿದ್ರು ಈ ರೋಡ್? ನಮ್ಮ ಮನೆ ಕಟ್ಟಿದ ಮೇಲೆ ಸರ್ ಕ್ಲೋಸ್ ಮಾಡಿದ್ರು ಸರ್. ಅರ್ಧ ರೋಡ್ ಹಾಕಿದ್ರು. ಆ ಮೂರ್ತಿ ಬಂದು ಅರ್ಧ ರೋಡ್ಗೆ ಇದಾಕ್ದ. ಕೇಳಿದ್ವಿ ಸರ್, ಹಿಂಗೆ ಅಡ್ಡ ಹಾಕಿದ್ರೆ ಹೆಂಗೆ ಸರ್? ಇಲ್ಲ, ಏನೇನು ಔಷಧಿ ಮಾಡೋಣಮ್ಮ ಅಂತಂದ್ರು ಅಷ್ಟೇ. ಆಮೇಲೆ ಈ ರಾಮಮೂರ್ತಿ ಅವರು ಹಾಕಿದ್ಮೇಲೆ ಇವ್ರು ಶ್ರೀನಿವಾಸ್ ಅವರು ಆ ಕಡೆ ಇದ್ದವ್ರು ಈ ಕಡೆ ಬಂದು ಈ ಸೈಟ್ಗಳೆಲ್ಲ ಇದು ಮಾಡಿ ಇದ್ದಿದ್ದು ರೋಡ್ ಮುಚ್ಚಾಕ್ಬಿಟ್ರು ಸರ್. ಮಣ್ಣು ಬಿಟ್ಬಿಟ್ರು. ಅಲ್ಲ, ಈಗ ನಮಗೆ ಓಡಾಡಕ್ಕೆ ರೋಡ್ ಬೇಕು ಅಂತ ಕೇಳಿರೋ ನೀವು? ಪೊಲೀಸ್ ಸ್ಟೇಷನ್ಗೆ ಹೋಗಿದ್ವಿ ಸರ್. ಅವ್ರು ಹೇಳಿದ್ರು ಸರ್ಕಲ್ ಇನ್ಸ್ಪೆಕ್ಟ್ರು, ಅವ್ರಿಗೆ ರಸ್ತೆ ಮಾಡಿಕೊಡ್ರಿ, ಮನೆ ಇದೆ, ಅವ್ರು ವಯಸ್ಸಾದ ಇದ್ದಾರೆ, ಫಸ್ಟ್ ರಸ್ತೆ ಮಾಡಿಕೊಡ್ರಿ ಅಂದರೆ ಆಯಿತು ಅಂತ ಅವ್ರ ಎದುರುಗಡೆ ಹೇಳ್ಬಿಟ್ಟು ಬಂದು ಮಣ್ಣು ತೆಗಿದ್ದೀರಾ ಸೈಡಲ್ಲಿ ಮಾಡಿಕೊಟ್ಬಿಟ್ಟ. ಆ ಸೈಟ್ಗಳೆಲ್ಲ ಗಲಾಟೆ. ನಮ್ದ್ರಲ್ಲಿ ಓಡಾಡಬೇಡಿ, ಕಸ ತಂದು ಅಡ್ಡ ಹಾಕೋದು. ಕೇಳಿದ್ರೆ ಪೊಲೀಸ್ ಸ್ಟೇಷನ್ ಹತ್ರ ಹೋದ್ರೆ ಏನನ್ನ ಮಾಡ್ಕೊಳ್ರಿ, ನಿಮ್ಮ ಇಷ್ಟ ಅಂತಾರೆ ಇವಾಗ. ಅಲ್ಲ, ಈಗ ನೀವು ಆ್ಯಕ್ಚುಲಿ ಓಡಾಡಕ್ಕೆ ಒಬ್ಬ ಮನುಷ್ಯ ಮೂಲಭೂತ ಹಕ್ಕು ಓಡಾಡಕ್ಕೆ ಬೇಕೇ, ನೀವು ಜಾಗ ಬೇಕೇ ಬೇಕು. ಈಗ ನೀರು ಬೇಕು, ಕರೆಂಟ್ ಬೇಕು, ಅದ್ರ ಜೊತೆಗೆ ಓಡಾಡೋ ರಸ್ತೆನ ಯಾರು ಸ್ವಂತ ಜಾಗ ಆದರೂ ಆಕ್ಚುಲಿ ಕೊಡಬೇಕು ಸರ್ಕಾರ ಪ್ರಕಾರ. ಈಗ ಇದು ಮುಂಚೆ ರಸ್ತೆ ಇದ್ದದನ್ನ ಇವಾಗ ಮುಚ್ಚಾಕಿದ್ದಾರೆ. ಸೊ ನೀವು ಕೇಳುವಾಗ ಅವ್ರು ಏನು ಹೇಳಿದ್ರು? ನಮಗೆ ರೋಡ್ ಬೇಕು ಅಂದಾಗ ಏನಂದ್ರು? ಅದು ನಾವು ಕುಂಟೆ ಲೆಕ್ಕ ತಗೊಂಡಿರೋದು. ನೀವು ಸೈಟ್ ಕೊಟ್ರಲ್ಲ ನಿಮ್ಗೆ, ಅವ್ರನ್ನ ಕೇಳ್ರಿ. ನಾವು ಸೈಟ್ ಜಾಗ ಬಿಡ್ತೀವಿ ಅಂತ ಹೇಳಿಲ್ಲ. ನಾವು ಕೇಳಿದ್ವಿ ಸರ್, ರಸ್ತೆ ಇತ್ತು, ನಾವು ನೋಡಿ ತಗೊಂಡ್ವಿ. ನೀವು ನಮ್ಮನ್ನು ಕೇಳಿ ತಗೊಂಡ್ರ ಸರ್ ನೀವು ಅಂತ ಕೇಳಿದೆ ನಾನು. ನೀವು ತಗೊಳೋವಾಗ ಹಿಂದೆ ಕಡೆ ಮನೆ ಇದೆ, ಸೈಟ್ಗಳವೆ ಅಂತ ನೋಡಿ ತಗೊಳ್ಬೇಕಾಗಿತ್ತು ಸರ್. ನೀವು ಬಂದು ಹೆಂಗೆ ಸರ್ ತಗೊಂಡ್ರಿ? ಇಲ್ಲಿ ನಮಗೆಲ್ಲ ಅಡ್ಡ ಹಾಕ್ಬಿಟ್ರೆ ನಾವೆಲ್ಲ ಸರ್ ಓಡಾಡ್ಬೇಕು, ಎಲ್ಲ ನಾವು ಓಡಾಡ್ಕೊಳ್ರಿ, ನಿಮ್ಮ ಇಷ್ಟ ಅಂತಾರೆ. ಪೊಲೀಸ್ ಸರ್ಕಲ್ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟರೆ ಅವ್ರು ಬಂದು ಹೇಳ್ರಿ, ಅವ್ರಿಗೆ ಜಾಗ ಬಿಟ್ಕೊಡ್ರಿ, ಅವ್ರಿಗೆ ರೋಡ್ ಮಾಡಿರಿ ಅಂತ ಹೇಳ್ತಾರೆ. ಹ್ಞೂ ಅಂತಾರೆ, ಮಾಡಲ್ಲ ಸರ್. ಅಲ್ಲ, ಈಗ ಇದು ಆ್ಯಕ್ಚುಲಿ ಇದು ಭೂಮಿ ವಿಷಯ ಇರೋದ್ರಿಂದ ಪೊಲೀಸ್ನವ್ರು ಅಷ್ಟು ಇಂಟರ್ಫಿಯರ್ ಆಗಲ್ಲ.
ಬಟ್ ಏನಂದ್ರೆ ಈಗ ನಿಮಗೆ ರೋಡ್ ಬೇಕೇ ಬೇಕು, ನಮ್ಮ ರೋಡು ನೀವು ಯಾಕೆ ಆಗ್ತೀರಾ ಅಂತ ನೀವು ಕೇಳಿಲ್ವಾ? ಇಷ್ಟು ಬೇಗ ಅವ್ರ ಮನೆ ಹತ್ರಕ್ಕೂ 2 ಸಾರಿ ಹೋಗಿದ್ವು ಸರ್. ಅಲ್ಲ ಇವರು ಕೇಳಿಲ್ವಾ? ಕೇಳಿದ್ವಿ ಸರ್, ಕೇಳಿದ್ರು ನಮ್ಮಲ್ಲೇನೆ ಗಲಾಟೆಗೆ ಬರ್ತಾರೆ ಸರ್. ಅಲ್ಲ ಈಗ ನಮಗೆ ರೋಡ್ ಬೇಕು ಅಂತ ನೀವು ಕೇಳಬೇಕು, ನಿಮಗೆ ಬೇಕಲ್ವಾ? ಖಾಲಿ ಮಾಡ್ರಿ, ನೀವು ನಿಮಗೆ ಬೇರೆ ಕಡೆ ಜಾಗ ಕೊಡ್ತೀವಿ ಅಂತಾರೆ. ಬೇರೆ ಕಡೆ ಅವ್ರ ಜಾಗ ಕೊಡ್ತಾರಂತ ಏನು ಅವ್ರ ಗೌರ್ಮೆಂಟ್ ಇವರು ಸೈಟ್ಗಳವ್ರೆಲ್ಲ ಹೋಗಿ ಅವ್ರನ್ನ ಮಾತಾಡ್ಬೇಕಂತೆ, ನಾವು ಹೇಳ್ಬೇಕಂತೆ ಸೈಟ್ಗಳವ್ರಿಗೆಲ್ಲ. ಅವ್ರಿಗೆ ಹೋಗಿ ಶ್ರೀನಿವಾಸನ್ ಮಾತಾಡಿ ಅವ್ರಿಗೇನೋ ನಿಮ್ಗೆ ಕೊಡ್ತಾರಂತೆ ಅಂತ, ನಮಗೂ ಬೇರೆ ಕಡೆ ಮನೆ ಮಾಡ್ಕೊಡ್ತೀನಿ ಬನ್ರಿ ಅಂತ ಕರೆದ್ರು ಸರ್. ಯಾರು ಶ್ರೀನಿವಾಸ್ ಅಂದ್ರೆ ಏನು ಅವ್ರು? ಯಾರು ಅವರು? ಇದೇ ಸರ್, ಇಲ್ಲಿ ಬಂದು ಪಂಚಮಿ ಶ್ರೀನಿವಾಸ್ ಅಂತ ಸರ್. ಅಲ್ಲ ಅವ್ರ ಮನೆ ಕೊಡಕ್ಕೆ ಅಂದ್ರೆ ಅವ್ರೇನು ಸರ್ಕಾರನ ಅವರು? ಏನೋ ನಿಮ್ಮ ಇಷ್ಟ, ಯಾಕಿಂತ ಜಾಗದಲ್ಲಿ ಇದ್ದೀರಿ ನೀವು? ಯಾರು ಇಲ್ಲ, ಇಬ್ಬರೇ ಇದ್ದೀರಿ, ಬನ್ರಿ ಬೇರೆ ಕಡೆ, ನೀವು ಊರಾಗ ಬಂದ್ಬಿಡ್ರಿ ನೀವು ಅಂತ ಅಂತಾರೆ. ಅಲ್ಲ ಮೇಡಮ್, ಈಗ ಮನೆ ಬೇರೆ ಕಡೆ ಕೊಡ್ತೀನಿ ಅನ್ನೋಕ್ಕೆ ಇಲ್ಲ ಸರ್ಕಾರದವರು ಬೇರೆ ಕಡೆ ಇದು ಅಲಾಟ್ ಮಾಡಬೇಕು ಅಂದ್ರೆ ಈ ಜಾಗನ. ಸೊ ಅವ್ರು ಹೆಂಗ್ ಬೇರೆ ಕಡೆ ಕೊಡ್ತಾರೆ? ಬೇರೆ ಕಡೆ ಇದು ನಮಗೆ ಬಿಟ್ಕೊಡ್ರಿ, ನಾವು ಬೇರೆ ಕಡೆ ನಿಮಗೆ ಕೊಡ್ತೀವಿ ಜಾಗ ಅಂತ ಹೇಳ್ತಾರೆ. ಇದನ್ನ ಅವ್ರಿಗೆ ಇಂಡೈರೆಕ್ಟ್ಲಿ ಅವ್ರು ಕೇಳ್ತಾವ್ರೆ ಬೇಕಂತೆ, ಸೈಟ್ಗಳವ್ರಿಗೆಲ್ಲ ಹೇಳ್ಬೇಕಂತೆ ನಾವು, ಬನ್ರಿ ನೀವು, ಅವರು ಶ್ರೀನಿವಾಸ್ ಅವ್ರು ಕರೀತಾರೆ, 2,000 ಕೊಡ್ತಾರಂತೆ, ಬಿಟ್ಕೊಡ್ರಿ ಜಾಗ ಅಂತ ಹೇಳ್ಬೇಕು ಅವ್ರಿಗೆ ಅಂತ. ಇಲ್ಲಿ ಕಪ್ಪಾಗಿದ್ ಬಿಟ್ಟಿದ್ರು ಸರ್ ಒಂದ್ಸಾರಿ ಬಂದು. ಎಷ್ಟು ಸ್ಕ್ವೇರ್ ಫೀಟ್ ಎಷ್ಟಿದೆ ಇಲ್ಲಿ? ಅಲ್ಲ ಇಲ್ಲಿ 1 ಸ್ಕ್ವೇರ್ ಫೀಟ್ ಸರ್ ಇನ್ನ ಈಗ ಸದ್ಯಕ್ಕೆ ಯಾರು 10,000 ಇದೆ ಸರ್. ಅವ್ರೇನು ಹೇಳಿದ್ರು, ನೀವು ವೆಂಕಟರಾಜ್ನ ಕೇಳ್ರಿ, ಅವ್ರ ಹತ್ರಕ್ಕೆ ಹೋಗ್ರಿ, ಇದು ನಮಗೆ ಬಂದಿರೋದು ನಾನು ತೊಗೊಂಡಿದ್ದೀನಿ ಕುಂಟೆ ಲೆಕ್ಕದಲ್ಲಿ ಅಂತ ಹೇಳೋದು. ನಾವು ನಮ್ಮ ಸೈಟು ನಾವ್ಯಾಕೆ ಬಿಡೋಣ ಅಂತ ನಾವು ಹೋರಾಟ ಮಾಡ್ತಾಯಿದ್ದೀವಿ. ಓಕೆ ಸರ್, ನಮಸ್ತೆ. ನೀವು ಸೈಟ್ ಓನರಾ? ಹೌದು ಸರ್. ಇಲ್ಲಿ ನಾನು ಸೈಟ್ ನಂಬರ್ 76 ತೊಗೊಂಡಿದ್ದೀನಿ. 2007-8 ಸೆಂಟ್ರ್ ಪೀರಿಯಡಲ್ಲಿ ತೊಗೊಂಡಿದ್ದೀವಿ. ನಾನು ನನ್ನ ಮಿಸಸ್ ಕಲಿತು. ಆ ಟೈಮಲ್ಲಿ ಲೇಔಟ್ ಫಾರ್ಮೇಷನ್ ಆಗಿತ್ತು, ರೋಡ್ ಇತ್ತು, ಎಲ್ಲ ಚೆನ್ನಾಗಿತ್ತು. ಬಟ್ ಸದ್ಯಕ್ಕೆ ನಾವೊಂದು ಅಜ್ಜಿಯವರು ಮನೆ ಕಟ್ಕೊಂಡ್ಮೇಲೆ ಬರ್ತಾ ಇದ್ದವಾಗ ನೋಡುವಾಗ ಅವರು ಕೇಳಿದಾಗ ನಮ್ಗೆ ಗೊತ್ತಾಯಿತು. ಆವಾಗಿಂದ ನಾವು ಅಸೋಸಿಯೇಷನ್ ಫಾರ್ಮ್ ಆಗಿ ಎಲ್ಲರೂ ಒಗ್ಗಟ್ಟಾಗಿ ಗ್ರೂಪ್ ಮಾಡಿಕೊಂಡು ಎಲ್ಲರೂ ಹೋರಾಡ್ತಾ ಇದ್ದೀವಿ ಈಗ. ಅಲ್ಲ ಇವಾಗ ನೀವು ಕೇಳಿದಾಗ ನಿಮ್ಗೆ ಏನಂತ ರೆಸ್ಪಾಂಡ್ ಮಾಡ್ತಾರೆ? ಯಾಕಂದರೆ ಒಬ್ಬರಲ್ಲ ಕೇಳ್ತಾ ಇರೋದು, ಏಕೆ 106 ಸೈಟ್ಗಳಿದೆ, 190 ಎಷ್ಟು ಹೇಳಿದ್ರಿ. ನಮಗೆ ಯಾರು ಡೈರೆಕ್ಟ್ ಬಂದು ಯಾರು ಕಾಂಟ್ಯಾಕ್ಟ್ ಮಾಡಿಲ್ಲ, ಯಾಕಂದರೆ ನಮ್ಮ ಕಾಂಟ್ಯಾಕ್ಟ್ಸ್ ಅವ್ರ ಕಡೆ ಯಾರು ಕಡೆ ಇಲ್ಲ. ಇದ್ದಿದ್ದು ಕಾಂಟ್ಯಾಕ್ಟ್ಸ್ನವ್ರು ತಗೊಂಡು ಅವರು ಎಲ್ಲರನ್ನ ಇದು ಮಾಡ್ತಾ ಇದ್ದಾರೆ, ಎದುರಿಸ್ತಾ ಇದ್ದಾರೆ. ಇಲ್ಲಿ ಸ್ಕ್ವೇರ್ ಫೀಟ್ ರೇಟ್ ಎಷ್ಟಿದೆ ಗೊತ್ತಿಲ್ಲ ಸರ್, ನಮಗೆ ಐಡಿಯಾ ಇಲ್ಲ. ಇಲ್ಲಿರೋರೆಲ್ಲ ಸೈಟ್ ಓನರ್ಸೇ ಅಲ್ಲ ಸರ್? ಇವಾಗ ನೀವು ನಿಮ್ದು ಎಲ್ಲಿ ಸೈಟ್ ಇಲ್ಲಿದೆಯಾ? ನಮ್ಮದು ಸೈಟ್ ನಂಬರ್ 40 ಸರ್. 40. ನಿಮಗೂ ರೋಡ್ ಇಲ್ಲ? ನಮಗೂ ರೋಡ್ ಇಲ್ಲ ಸರ್. ರೋಡ್ ಹೈವೇ ರೋಡಿಂದ 2ನೇ ಸೈಟ್ ಸರ್. ನಿಮ್ದು ಆ ಕಡೆನೇ ಇದೆಯಾ? ಇಲ್ಲ, ಈ ರೋಡ್ಗೆ ಇದೆ ಸರ್. ನಿಮಗೂ ರೋಡ್ ಕೊಡ್ತಾ ಇದೆ? ಇಲ್ಲ ಸರ್, ನಮ್ಮದು ಕಾಂಪೌಂಡ್ ಎಲ್ಲ ಹಾಕಿತ್ತು ಮುಂಚೆ, ಅದನ್ನೆಲ್ಲ ಬಂದು ಹೊಡೆದಾಕಿ ಎಲ್ಲ ಹಾಳು ಮಾಡಿದ್ದಾರೆ. ಆಮೇಲೆ ರೋಡ್ ಇತ್ತು, 30 ಅಡಿ ರೋಡ್ ಇತ್ತು. ನಮ್ಕಿಂತ ಮುಂಚೆ ನರಸಿಂಹಲ ಬಾಬು ಅಂದ್ಬಿಟ್ಟು 2005-6 ಅವ್ರಿಗೆ ಪರ್ಚೇಸ್ ಮಾಡಿರೋದು ವೆಂಕಟರಾಜುವಿಂದ. ನಾವು ಅವ್ರ ಹತ್ರದಿಂದ ನಾವು ಪರ್ಚೇಸ್ ಮಾಡಿರೋದು 2012ರಲ್ಲಿ. ಅವಾಗಲೂ ರೋಡ್ ಇತ್ತು. ಆಮೇಲೆ ಆಪೋಸಿಟು ಶ್ರೀನಿವಾಸ್ದು ಜಾಗ 13 ಕುಂಟೆ ಅಂದ್ಬಿಟ್ಟು ಅವನಿಗೆ ಈಸ್ಟ್ಗೆ ರೋಡ್ ತೋರಿಸಿದ್ದಾರೆ. ಇದೇ 30 ಅಡಿ ರೋಡ್ಗೆ ಈಸ್ಟ್ಗೆ ರೋಡ್ ತೋರಿಸಿದ್ದಾರೆ, ನಮ್ಮ ಸೈಡ್ಗೆ ವೆಸ್ಟ್ಗೆ ರೋಡ್ ತೋರಿಸಿದ್ದಾರೆ. ಈಗ ಅವನೇನು ಮಾಡ್ತಾನೆ, ರೋಡ್ಗೆಲ್ಲ ಒತ್ತುವರಿ ಹೋಗಿದೆ. ಆ ಜಾಗ ರಾಮಮೂರ್ತಿ ಜಾಗ, ಶ್ರೀನಿವಾಸ ಜಾಗ ಎಲ್ಲ ರೋಡ್ಗೆ ಹೋಗಿದೆ. ಫಸ್ಟು ಹೈವೇ ರೋಡ್ ರಜನಕುಂಟೆ ರೋಡ್ ಬಂದು ಬರೀ 20 ಅಡಿ ರೋಡ್ ಇತ್ತು. ಈಗ 120 ಅಡಿ ರೋಡ್ ಆಗಿದೆ ಈಗ. ಅದು ಅವ್ನ ಜಾಗ ಎಲ್ಲ ನೀವು ರೋಡ್ನ ಬಿಡಿ ಅಂದರೆ ಅವ್ರು ನಿಮ್ಗೆ ಏನು ಹೇಳ್ತಾರೆ? ನಿಮ್ಮ ಅಪ್ಪನ ಏನಾಯ್ತಾ ಇಲ್ಲಿ, ನೀನು ಕೊಟ್ಟನೆ ಅವನು, ಇನ್ನೇನಾಯ್ತಾ ಇಲ್ಲಿ, ನಾವು ಇದೇ ಊರಿನವ್ರು, ಇದೇ ತಳಬಂದ್ರವರು. ಅಂದ್ರೆ ಊರಿನವ್ರಾದ್ರೆ ಅವ್ರು ಇಷ್ಟ ಬಂದ ಮಾಡ್ಬೋದು ಅಂತ. ನೀನು ಯಾವನೋ, ನೀನು ಕೊಟ್ಟನೆ ಯಾವನ ಬಳಿ ಮಗ, ಅವ್ನು ತಕೋ ಅಂತ ಅವ್ನು ಕೊಟ್ಟವನು ಎಲ್ಲ ಹೋಗವನೆ. ಈಗ ನಾವು ಅವ್ನು ಕೊಟ್ಟ 22 ವರ್ಷ 23 ವರ್ಷ ಆಯ್ತು. ಯಾರೊಂದು ಅವ್ರು ಸಿಗ್ತಾರೋ ಇಲ್ಲ, ಯಾರು ಕೊಟ್ಟರು ಅವರು ಸಿಗ್ತಾನೆ. ನಾವು ಆಲೆ ಕೊಟ್ಟು 20 ವರ್ಷ ಆಯ್ತು. ರೋಡ್ ಇತ್ತು, ಈಗ ನಾನೇ ಮಾಡಲಿ ಅಂತ ಅವನಂತಾನೆ. ರೋಡ್ ಇತ್ತೋ ಇಲ್ವಾ ನಿಮ್ಗೆ ಕೊಟ್ಟಾಗ? ನಿಮ್ಗೆ ಕೊಟ್ಟಿದ್ದು ನಾನು 2012ರಲ್ಲಿ 2006ರಲ್ಲಿ ನಾವು ಕೊಟ್ಟಿದ್ದು ರೋಡ್ ಇತ್ತಲ್ವ. ಈಗ 3 ವರ್ಷದಲ್ಲಿ ಅವ್ರ ಪಕ್ಕದ ಜಮೀನು ಬಂದು ನಾನೇ ಮಾಡಲಿ, ನೀನು ಮನೆ ಕಟ್ಕೋಬೇಕಾಯ್ತು. ರೆವಿನ್ಯೂ ಸೈಟ್ ಇದ್ರು ಮನೆ ಕಟ್ಕೋಬೇಕು ಅವನಂತಾನೆ. ನಮ್ಮ ಹತ್ರ ಬಂಡವಾಳ ಇರಲಿಲ್ಲ ಸಾಕು ಮನೆ ಕಟ್ಟೋಕ್ಕೆ. ಸೈಟ್ ತೊಗೊಂಡಿದ್ದೆ 10 ವರ್ಷ ಗಂಟೆ ಸಾಲ ತೀರಿಸಿದ್ದೀವಿ. ನಾವು ತೊಗೊಂಡಿದ್ದೆ ಅವಾಗ ಕಷ್ಟದಲ್ಲಿ ಫೈನಾನ್ಸು ಸಾಲ ಹಿಂಗೆ ಏನಾರಪ್ಪ ಫ್ರೆಂಡ್ಶಿಪ್ ಹತ್ರ ಎಲ್ಲ ಈಸ್ಕೊಂಡು ಏನೋ ಮಾಡಿ ತೊಗೊಂಡ್ವಿ. ಒಂದು ಜಾಗ ಬೇಕು ಬೆಂಗಳೂರಲ್ಲಿ ಅಂತ. ನನಗೆ 3 ಜನ ಮಕ್ಕಳು, ನಾವು ಅವ್ರನ್ನ ಓದಿಸ್ಕೊಂಡು ಮದುವೆ ಮಾಡಿಕೊಂಡು ಮನೆಗೆ ನಾವು 1 ರೂಪಾಯಿಗೋಸ್ಕರ 3 ಫ್ಲೋರ್ ಬಿಲ್ಡಿಂಗ್ ಹತ್ತೀನಿ. 1 ರೂಪಾಯಿ ಕಮಿಷನ್ಗೆ ಹಾಲ್ಗೆ 3 ಹಾಲ್ ಮಾರೋದು. ನಾವು ನಮ್ಮ ಹೆಂಗಸರು ಯಶೋದಮ್ಮ ಅಂತ. ನಾವು 1 ರೂಪಾಯಿ ಕಮಿಷನ್ಗೆ 3 ಫ್ಲೋರ್ ಹಾಲ್ ಹತ್ತಿ ಅವ್ರ ಮನೆಗೆ 1 ಲೀಟರ್ ಹಾಲು. ಅಂಥ ಜೀವನದಕ್ಕೆ ಕಷ್ಟರೇ ಇವರು ನನ್ನ ಸೈಟ್ನ ಈಗ ದೌರ್ಜನ್ಯ ಮೇಲೆ ಕಿತ್ಕೊಳ್ಳೋಕ್ಕೆ ಇದು ಮಾಡ್ತಾಯಿದ್ದಾರೆ. ದಯವಿಟ್ಟು ನೀವು ಮಾಧ್ಯಮದವರಿಗೆ ಕೈ ಮುಗಿದು ಕೇಳ್ಕೊತೀನಿ, ನಮಗೆ ನ್ಯಾಯ ಕೊಡಿಸ್ಬೇಕು, ನಮ್ಮ ಸೈಟ್ ಉಳಿಸ್ಕೊಡ್ಬೇಕು ಅಂತ ನಿಮ್ಮಲ್ಲಿ ನಾವು ಪ್ರಾರ್ಥನೆ ಮಾಡ್ಕೊತಾ ಇದ್ದೀವಿ ಸರ್. ಸೈಟು ಇಲ್ಲೇ ಇದೆ ಹಿಂದೆಗಡೆ? ಇಲ್ಲ ಹಿಂದೆ ಇದೆ ನಮ್ಮದು. ನೀವೇನು ಕೇಳೋಕೆ ಹೋಗಿಲ್ಲ ಅವ್ರನ್ನ? ನಾವು ಕೇಳೋದಕ್ಕೆ ಅಂತಂದರೆ ಅವ್ರು ಸಿಗಲ್ಲ ಕೈಗೆ. ಕೇಳಿದ್ರೆ ನಿಮ್ಗೇನು ಪ್ರಾಬ್ಲಮ್ ಆಗಲ್ಲ, ನೀವು ರೋಡ್ ಮಾಡಿಸ್ತೀರಿ ಎಲ್ಲ ಬಿಡ್ತೀರಿ ಅಂತ ಹೇಳ್ತಾರೆ. ಬಟ್ ನೆಕ್ಸ್ಟ್ ದಿನನೇ ಬಂದು ಕಾಂಪೌಂಡ್ ಹಾಕಿದ್ರು, ಏನು ಪ್ರಯೋಜನ ಇಲ್ಲ. ಹಾಕಿದಾಗ ನೀವು ಕೇಳಿಲ್ಲ ಅವ್ರನ್ನ?
ಏನು ಕೇಳೋಣ, ದೌರ್ಜನ್ಯ. 100 ಜನ ಬಂದಿರೋ ಅವತ್ತೊಂದಿನ, ಮೊನ್ನೆ ಒಂದು ಅಲ್ಲ ಸರ್, ಈಗ ನೀವು 150 ಜನ ಇದ್ದೀರಾ, 150 ಜನ ಅನ್ನೋದಕ್ಕಿಂತಲೂ ರಾತ್ರಿ 10 ಗಂಟೆ ಆದ್ಮೇಲೆ ಬರ್ತಾರೆ ಅವರು ಕಾಂಪೌಂಡ್ ಹಾಕೋದಕ್ಕೆ. 100 ಜನ ಬರ್ತಾರೆ. ಓಕೆ, 100 ಜನ ಸೇರ್ಕೊಂಡು 10 ಜನ ನಾವಿದ್ದಾಗ ಏನು ಮಾಡೋದಕ್ಕಾಗುತ್ತೆ? ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅವ್ರು ಹೋರಾಟ ಮಾಡೋಕ್ಕಾಗಲ್ಲ. ಹೌದು. ಸೊ ಆ ಥರ ಇದೆ ಸಿಚುವೇಶನ್ ಈಗ. ಯಾರು ತುಂಬ ಪ್ರಭಾವಿಗಳು ಸರ್? ಯಾಕೆಂದ್ರೆ 150 ಸೈಟ್ ಓನರ್ಗಳನ್ನ ಎದುರಿಸ್ತಾರೆ ಅಂದರೆ ಅವ್ರು ಎಷ್ಟು ಪ್ರಭಾವಿ ಇರ್ಬೋದು? ಪ್ರಭಾವಿ ಅಂತಂದರೆ ಇದೇ ಬೆನ್ನಿಂದೆ ಸುಮಾರು ಜನ ಇದ್ದಾರೆ, ಅವ್ರಿಗೆ ಬೆಂಬಲ ಜಾಸ್ತಿ ಇದೆ ಇರೋದ್ರಿಂದ. ಯಾರ್ಯಾರು ಏನೇ ಬೆಂಬಲ ಇದ್ರೂ ಕಾನೂನು ಒಂದೇ ಅಲ್ವಾ ಎಲ್ಲರಿಗೂ? ಕಾನೂನು ಕೈಯಲ್ಲಿ ಇಟ್ಕೊತೀನಿ ಅನ್ಕೊಂತಾರೆ ಅವರು. ಆ ಥರ ಇದೆ ಅವ್ರದ್ದು. ಸುಳ್ಳು ಸರ್, ಯಾರು ಕಾನೂನು ಈಗ ನೋಡಿರ್ಬೋದು ಈ ಸಿಚುವೇಶನ್. ಅಧಿಕಾರಿಗಳು ಅವ್ರ ಜೊತೆ ಇದ್ದಾಗ ಎಲ್ಲ ಮಾಡ್ಬೋದು ಅನ್ನೋ ಧೈರ್ಯ ಇರುತ್ತೆ ಅವ್ರಿಗೆ. ಅದೇ ಆಗಿರೋದು ಅವ್ರಿಗೆ. ನಾವು ಇವಾಗ ಹೋಗ್ಬಿಟ್ಟು ADLR ಹೋದರೆ ನಮ್ಮದು ಫೈಲ್ ರಿಜೆಕ್ಟ್ ಮಾಡ್ತಾರೆ ಅವರು, DDLR ಹೋದರೆ ಫೈಲ್ ರಿಜೆಕ್ಟ್ ಮಾಡ್ತಾರೆ. ಆ ಥರ ಇರೋವಾಗ ನಾವೇನು ಮಾಡ್ಲಿಕ್ಕಾಗಲ್ಲ. ಆ ಥರ ಆಗಿದೆ. ಓಕೆ ಸರ್, ಆದಷ್ಟು ಬೇಗ ನಿಮ್ಗೆ ಒಳ್ಳೇದಾಗಲಿ. ಈಗ ನಿಮ್ಮ ಪರ ಲಾಯರ್ ಪುಟ್ಟೇಗೌಡರು ಇದ್ದಾರೆ. ಓಕೆ ಸ್ನೇಹಿತರೆ, ನೋಡಿದ್ರಲ್ಲ, ಈಗ ಒಂದು ಜಮೀನು ತೊಗೊಳ್ಳೋದು ಅಂದರೆ ಒಂದು ಜಮೀನಲ್ಲ, ಒಂದು ಸೈಟ್ನ ತೊಗೋಬೇಕು. 30-40 ಆಗಿರ್ಬೋದು, ಅಥವಾ 30-20 ಆಗಿರ್ಬೋದು, ಅಥವಾ 15-40 ಆಗಿರ್ಬೋದು. ಒಂದು ಸೈಟ್ ತೊಗೋಬೇಕು ಅಂತಂದರೆ ನೀವು ನೋಡಿದ್ವಿ, ಕೆಲವರು ಹಾಲು ಹಾಕಿ ಸೈಟ್ ತೊಗೊಂಡಿದ್ದಾರೆ. ಇನ್ನು ಕೆಲವರು ಯಾವುದೋ ಒಂದು ಕೆಲಸ ಮಾಡ್ಕೊಂಡು ಪ್ರೈವೇಟ್ ಕಂಪ್ನಿಲಿ ಕೆಲಸ ಮಾಡಿಕೊಂಡು ಸೈಟ್ ತೊಗೋಬೋದು. ಅವ್ರು ಒಳ್ಳೆ ಬಟ್ಟೆ ಹಾಕೋಬೋದು, ಬಟ್ ಅವ್ರ ಕಷ್ಟ ಅವ್ರಿಗೆ ಗೊತ್ತಿರುತ್ತೆ. ಸೊ ಪ್ರತಿಯೊಬ್ಬರು ಕಷ್ಟಪಟ್ಟೆ ಸೈಟ್ ತೊಗೊಳ್ಳೋದು. ಎಸ್ಪೆಷಲಿ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅಂತೂ ಬೆಂಗಳೂರಿನಲ್ಲಿ ಒಂದು ಸೈಟ್ ತೊಗೊಳ್ಳೇಬೇಕು ಅಂತ ಯಾರು ಹೋರಾಟ ಮಾಡ್ತಾರೋ ಅವರು ಪ್ರತಿಯೊಬ್ಬರು ಕಷ್ಟಪಟ್ಟು ಬೆವರು ಸುರಿಸಿ ಲೋನ್ ಹಾಕಿಸಿ, ಆ ಲೋನ್ ತೀರಿಸಿ, ಬಡ್ಡಿ ಕಟ್ಟಿ, ಈ ರೀತಿಯೇ ಕಷ್ಟಪಟ್ಟು ಸೈಟ್ ತೊಗೊಳ್ಳೋದು. ಇವರು ಏಕಾಏಕಿ ಬಂದು ನಿಮಗೆ ರೋಡ್ ಕೊಡಲ್ಲ, ಅಥವಾ ರೋಡ್ ಕೊಡದೇ ಇಲ್ಲ, ನಿಮ್ಗೆ ಸೈಟ್ ಬೇಡವಾ, ನಿಮಗೆ ಜಾಗ ಇಲ್ವಾ, ಮಾರ್ಬಿಟ್ಟು ಹೋಗಿ ಅಂದರೆ ಎಷ್ಟೋ ಒಂದು ರೇಟು ಇರುತ್ತೆ ಅಂದಾಗ ಅದನ್ನು ಕಡಿಮೆ ರೇಟಿಗೆ ಮಾರ್ಬಿಟ್ಟು ಹೋಗಿ. ಸೊ ಈ ಥರ ದೌರ್ಜನ್ಯ ಮಾಡೋದು ಬೆಂಗಳೂರಿನಲ್ಲಿ ಸರ್ವೇ ಸಾಮಾನ್ಯ ಆಗೋಗಿದೆ. ಸೊ ಇಂಥವ್ರ ವಿರುದ್ಧ ಹೋರಾಡಬೇಕು ಅಂತಂದರೆ ಎಲ್ಲಿವರೆಗೂ ನೀವು ಹೋರಾಡಲ್ವೋ ಅಲ್ಲಿವರೆಗೂ ಇಂಥವ್ರು ಇದ್ದೇ ಇರ್ತಾರೆ. ನೀವು ಯಾವಾಗ ಹೋರಾಟ ಸ್ಟಾರ್ಟ್ ಮಾಡ್ತೀರೋ ಆವಾಗ ಅವರು ಹಿಂಜರಿತಾರೆ. ಸೊ ಎಲ್ಲರೂ ಅಷ್ಟೇ, ಪ್ರತಿಯೊಬ್ಬರು ನಿಮ್ಗೆ ಅನ್ಯಾಯ ಆದಾಗ ಹೋರಾಟ ಮಾಡೋದಷ್ಟೇ ಅಲ್ಲ, ಬೇರೆಯವ್ರಿಗೆ ಅನ್ಯಾಯ ಆದಾಗಲೂ ಸಪೋರ್ಟ್ ಮಾಡಿ, ಆವಾಗ ನಿಮ್ಗೆ ಅನ್ಯಾಯನೇ ಆಗಲ್ಲ. ಸೊ ಇದು ನನ್ನ ಉದ್ದೇಶ. ಯಾಕೆಂದರೆ ಬೇರೆಯವ್ರಿಗೆ ಸಪೋರ್ಟ್ ಮಾಡಿದಾಗ ಅನ್ಯಾಯ ಮಾಡೋನು ಎದುರ್ಕೋತಾನೆ, ಅವಾಗ ಇನ್ನು ನೆಕ್ಸ್ಟ್ ಅನ್ಯಾಯ ಮಾಡೋಕ್ಕೆ ಹೋಗಲ್ಲ. ಸೊ ಅವ್ನು ನನಗಲ್ಲ ಅಲ್ವಾ ಅನ್ಯಾಯ ಆಗ್ತಿರೋದು, ಯಾರಿಗೋ ಅಲ್ವಾ, ಬಿಡಿ ಅವ್ನು ಹೆಂಗೋ ಅನುಭವಿಸ್ಕೊಳ್ಳಿ ಅಂತ ಹೋದರೆ ಒಂದೊಂದು ದಿನ ಒಬ್ಬ ಪ್ರಭಾವಿಗಳು ನಿಮ್ಮನ್ನು ಟಚ್ ಮಾಡೋಕ್ಕೂ ಬಿಡಲ್ಲ, ಆ ಲೆವೆಲಿಗೆ ಬೆಳ್ಕೋತಾರೆ. ಸೊ ಬೆಳ್ಕೊಳ್ಳಿ, ಅವ್ರು ಕಷ್ಟಪಟ್ಟು ಬೆಳ್ಕೊಳ್ಳಿ, ಅದ್ರ ಬಗ್ಗೆ ನನ್ನ ಅಬ್ಜೆಕ್ಷನ್ ಇಲ್ಲ. ಬಟ್ ಯಾಕೆ ಕಷ್ಟಪಟ್ಟು ಬಡವರ ಜಮೀನನ್ನು ಕಿತ್ಕೊಳ್ಳೋಂಥ ಕೆಲಸ ಮಾಡ್ತಾರೆ? ಸೊ ಇದು ತುಂಬ ನೋವಿನ ಸಂಗತಿ. ಸೊ ಆದಷ್ಟು ಬೇಗ ಇವರಿಗೆ ಒಳ್ಳೇದಾಗಲಿ. ಆ್ಯಕ್ಚುಲಿ ಈಗ ರೋಡ್ ಮಾಡ್ತಾ ಇದ್ದಾರೆ, ಈಗ ಮತ್ತೆ ಅಡಚಣೆ ಆಗದಂಗೆ ಕಾನೂನು ಪ್ರಕಾರ ಎಲ್ಲ ವ್ಯವಸ್ಥೆ ಇವ್ರ ಕಡೆನೇ ಇದೆ. ಈಗ ಲಾಯರ್ ಪುಟ್ಟೇಗೌಡರು ಹೇಳಿದಾಗೆ ಕಾನೂನು ಪ್ರಕಾರ ಎಲ್ಲ ನಮಗೆ ಡಾಕ್ಯುಮೆಂಟ್ಸ್ ಇದೆ ಅಂತಾರೆ. ಆದಷ್ಟು ಕಾನೂನು ಮುಖಾಂತರ ಏನು ಇದಿದೆಯೋ ಸೊ ಅದು ಅವ್ರಿಗೆ ಒಳ್ಳೇದಾಗಲಿ, ಕಾನೂನು ಮುಖಾಂತರ ಅವ್ರಿಗೆ ಜಯ ಸಿಗಲಿ ಅಂತ ಹೇಳ್ತಾ, ನೀವು ಮನೆ ಕಟ್ಕೊಂಡಿದ್ದೀರಾ, ಏನು ಸಮಸ್ಯೆ ಆಗ್ತದೆ ಇಲ್ಲಿ? 4 ವರ್ಷದಲ್ಲಿ ನಾವು ಸೈಟ್ ತಗೊಂಡ್ವಿ. ಒಂದೇ ತಿಂಗಳಿಗೆ ಮನೆ ಕಟ್ಕೊಂಡು, ನಾವೇನು ಬಂಗ್ಲಾ ಕಟ್ಟಿಲ್ಲ, ಶೀಟ್ ಮನೆ ಕಟ್ಕೊಂಡಿದ್ದೀವಿ. ಆವಾಗ 30 ಅಡಿ ರೋಡ್ ಇತ್ತು, ಉದ್ದೂಕ ಇತ್ತು, ಅಲ್ಲಿಂದ ಕೆಳಗಿನವರೆಗೂ ಮೇನ್ ರೋಡ್ ಕನೆಕ್ಷನು 30 ಅಡಿ ರಸ್ತೆ ಇತ್ತು. ನಾವು ಗೋಡೆಗಳು ಕಟ್ತಾ ಇದ್ದಂಗೆ ಈ ರಾಮಮೂರ್ತಿ ಅನ್ನೋರು ಅರ್ಧ ರೋಡ್ಗೆ ಹಾಕ್ಬಿಟ್ರು ಕಾಂಪೌಂಡು. 15 ಅಡಿ ಉದ್ದೂಕ 15 ಅಡಿ ಹಾಕ್ಕೊಂಡ್ಬಿಟ್ರು. ಯಾಕೆ ಅಂತ ಕೇಳಿದ್ರೆ, ಬೇರೆ ಯಾರ್ಯಾರು ತಗೊಳ್ತಾವ್ರೆ ಇಲ್ಲಿ ಜಮೀನುಗಳು, ನಾವು ಅವ್ರ ಹತ್ರ ದುಡ್ಡು ವಸೂಲಿ ಮಾಡಬೇಕು, 1 ತಿಂಗಳಿಗೆ ಬಿಟ್ಬಿಡ್ತೀವಿ, ಕಾಂಪೌಂಡ್ ತೆಗೆದು ಬಿಡ್ತೀವಿ ಅಂದರು. ಅಂದರೆ ಈಗ ಯಾರು ತಗೋತಾವ್ರೋ ಅವ್ರ ಹತ್ರ ದುಡ್ಡು ವಸೂಲಿ? ಹಾಂ, ಯಾರೋ 1.5 ಎಕರೆ ತಗೊಂಡ್ಬಿಟ್ಟವ್ರೆ, ನಮ್ಮ ಮುಖಾಂತರ ತಗೊಂಡಿರ ಡೈರೆಕ್ಟ್ ತಗೊಂಡವ್ರೆ ಅಂತ ಹೇಳಿದ್ರು. ಏನೋ ಇರ್ಬೋದೇನೋ, 1 ತಿಂಗಳಿಗೆ ಬಿಟ್ಬಿಡ್ತಾರೆ ಅಂತ ನಾವು ಯಾರಿಗೂ ಮಾತಾಡಿಲ್ಲ, ಸುಮ್ಮನೆ ಬಿಟ್ಟು ನಾವೊಬ್ಬರೇ ಅಲ್ವಾ ಇಲ್ಲಿ ಮನೆ ಕಟ್ಟಿದ್ದು. ಇನ್ನೆಲ್ಲ ಸೈಟ್ಲು 15-20 ವರ್ಷದಿಂದ ತಗೊಂಡವ್ರೆ ಸೈಟು, ಆದರೆ ಅವ್ರು ಯಾರೂ ಕಟ್ಟಿಲ್ಲ, ಇವಕ್ಕೂ ಕಟ್ಟಿಲ್ಲ. ನಾವು ನಮ್ಮ ಡಾಕ್ಟ್ರವರೊಬ್ಬರ ಎದುರುಗಡೆ ಒಂದು ಮನೆ, ಅವರು ಒಂದು ಚಿಕ್ಕದಾಗಿ ಕಟ್ಟಿದ್ದಾರೆ, 2 ಮನೆ ಐತೆ ಇಲ್ಲಿ. ಅಷ್ಟು ಬಿಟ್ಟರೆ ಏನೂ ಇಲ್ಲ. ನಾವು 4 ವರ್ಷ ಆಗೋದು ಸಂಸಾರ ಬಂದು, ನಮ್ಮ ಕೊಳ ಇವರು ರೋಡ್ ಕೇಳಕ್ಕೆ ಬಂದರೆ ದೌರ್ಜನ್ಯ ಏನಾರು ಮಾಡ್ತಾರಾ? ದೌರ್ಜನ್ಯ ಏನಿಲ್ಲ, ನೀರು ಕೇಳಕ್ಕೆ ಹೋದ್ರು ಅಲ್ಲಿ ನಮ್ದೇನು ನಡೆಯಲ್ಲ. ಪಂಚಾಯತಿಯಲ್ಲೆಲ್ಲ ಇವ್ರದ್ದು ಅಪ್ಪನ ಪಂಚಾಯತಿ ನಂಬರು ಕನೆಕ್ಷನ್ ಏನು ನಮ್ದು ಅರ್ಜಿನೇ ಕೆಲಸ ಮಾಡಲ್ಲ ಅಲ್ಲಿ. ಆಮೇಲೆ ಇವರು ಶುಗರ್ ಶ್ರೀನಿವಾಸ್ ಅನ್ನೋರು 1.5 ವರ್ಷ ಆಯಿತು, 15-20 ವರ್ಷ ತಗೊಂಡಿರೋ ಸೈಟ್ಗಳ ಮೇಲೆ ಇವರು ಪಾಣಿ ಮೇಲೆ ರಿಜಿಸ್ಟರ್ ಮಾಡಿಕೊಂಡ್ರು. ಅವ್ರ ನಂಬರ್ ಐತೆ, 15 ವರ್ಷ ಆಯ್ತು ತಗೊಂಡು, ಅವ್ರನ್ನ ಇವ್ರು ಪಾಣಿ ಯಾರನ್ನ ಇಟ್ಕೊಂಡು ರಿಜಿಸ್ಟರ್ ಮಾಡ್ಕೊಂಡ್ಬಿಟ್ರು. ತಿಳ್ಕೊಂತಾನೆ ದಿನ JCB ಬರೋದು, ರೋಡು ಅಡ್ರೆಸ್ ಇಲ್ದಿರ ಮಾಡಿಬಿಟ್ರು, ರೋಡ್ ಇಲ್ದಿರ ಮಾಡಿಬಿಟ್ರು, ಇದೆಲ್ಲ ನಾನು ತಗೊಂಡ್ಬಿಟ್ಟಿದ್ದೀನಿ ಅಂತ. ಆವಾಗಿಂದ ನಮಗೆ ಬರೋದಕ್ಕೆ ನೀರು ಗಾಡಿಗೆ ತೊಂದರೆ, ಎಲ್ಲದಕ್ಕೂ ತೊಂದರೆ. ಮಾತಾಡ್ತಿದ್ರೆ ನಮ್ಮದು ಇದು ಸ್ವಂತ ನಮ್ಮದು ಅಂತ ನಾವು ಈ ಆಸ್ಪತ್ರೆಗೆ ಹೋಗಿ. ಯಾರು ಶುಗರ್ ಶ್ರೀನಿವಾಸ್ ಅಂದ್ರೆ ಯಾರು? ಅವರು ಬೆಟಲ್ಸೂರು ಪಂಚಮಿ ಸ್ಯಾಂಡ್ ಅಂತ ಇಲ್ಲೈತೆ. ಇನ್ನೂ ದೇವ್ರೆ ಅವ್ರಿಗೂ ಕೊಟ್ಟವ್ರು, ಸಂತೋಷ. ಆದರೆ
ನಮಗೆ ರಸ್ತೆಗೆ ತೊಂದರೆ ಆಗೋಗ್ಬಿಟ್ಟೈತೆ. ನಾವು ಇಲ್ಲಿ ಸಂಸಾರ ಇದ್ದು ನಾವು ಏಜ್ ಆದವರು 75 ವರ್ಷ ನನಗೆ, ನಮ್ಮ ಮಿಸ್ಸಸ್ಗೆ 70, ನನಗೆ ಶುಗರು BP ಎಲ್ಲ ಐತೆ. 3 ಆಕ್ಸಿಡೆಂಟ್ ಆಗಿ ಬೋಲ್ಟ್ಗಳಿವೆ ಮೈಯಲ್ಲಿ. ಇಷ್ಟು ನಾನು ರಿಪೇರ್ ಆಗೋಗಿದ್ದೀನಿ. ನಮಗೆ ಎಲ್ಲಿ ಹೋಗಿ ದಾರಿಗಳು ರಿಸ್ಕು. ಯಾವಾಗ ನೋಡು ಇದು ಕಷ್ಟ ಬಿದ್ದು ಮೇನ್ ರೋಡ್ಗೆ ಹೋಗಬೇಕು, ಬೇರೆ ಸೈಟ್ಗಳಲ್ಲಿ ಹೋಗಬೇಕು. ರೋಡ್ ಬಿಟ್ಬಿಟ್ಟು ರೋಡ್ ಹೊಲ್ದಿರ ಮಾಡಿಬಿಟ್ರು. ಒಂದೇ ಸಾರಿ 10 ಟಿಪ್ಪರ್ ನೀರು ಮಣ್ಣು ತಂದು ಹಾಕ್ಬಿಟ್ರು ರೋಡ್ಗೆ. ಆಮೇಲೆ 2 ಅಡಿಗೆ ಆಳ ಮಾಡಿಬಿಟ್ರು. ಇಷ್ಟೆಲ್ಲ ಮಾಡ್ತಾವ್ರೆ, ನಮ್ಗೆ ತೊಂದರೆ ಆಗೋಗ್ಬಿಟ್ಟೈತೆ. ದಯವಿಟ್ಟು ತಾವು ಸರ್ಕಾರ ಕಡೆಯಿಂದ ಆಗಲಿ ದೊಡ್ಡವರಾಗಲಿ ನಮಗೊಂದು ದಾರಿ ಒಂದು ಮಾಡಿಕೊಡ್ಬೇಕು ಅಂತ ನಿಮ್ಗೆಲ್ರಿಗೂ ನಾನು 2 ಕೈ ಎತ್ತಿ ಮುಗ್ತಾ ಇದ್ದೀನಿ. ಒಳ್ಳೇದಾಗಲಿ ಸರ್. ಆ್ಯಕ್ಚುಲಿ ಆದಷ್ಟು ಬೇಗ ನಿಮ್ಗೆ ನ್ಯಾಯ ಸಿಗಲಿ ಅಂತ ಕೇಳ್ಕೊಳ್ಳೋಣ. ಬೇರೆ ದಾರಿನೇ ಇಲ್ಲ ನಮಗೆ. ಇದು ಬಿಟ್ಟರೆ ಬೇರೆ ದಾರಿ ಇಲ್ಲ. ಕೆಳಗಿನವರೆಗೂ ಬೇರೆ ದಾರಿ ಇಲ್ಲ. ಅವ್ರಿಗೂ ಇಲ್ಲ, ನಮಗೂ ಇಲ್ಲ. ಇದೊಂದೇ ರೋಡ್ನಲ್ಲಿ ನಾವು ಬದುಕಬೇಕು, ಬಾಳಬೇಕು. ದಯವಿಟ್ಟು ಈ ರಸ್ತೆನ ನೀವು ಮನಸ್ಸು ಮಾಡಿ ಸರಿ ಮಾಡಿಕೊಡಿ ಸ್ವಾಮಿ. ಓಕೆ ಸರ್, ಥ್ಯಾಂಕ್ ಯು. ಒಳ್ಳೇದಾಗಲಿ.